ಇನ್ಕ್ಲೂಡಿಂಗ್ ಮೀಡಿಯಾ, ನಾವೆಲ್ಲ ಸ್ಟ್ರೆಸ್ಫುಲ್ ಲೈಫಲ್ಲೇ ಇರ್ತೀವಿ. ಓಡಾಡು, ಕೆಲಸ ಮಾಡು, ಪ್ಲಾನ್ ಮಾಡು, ಎಕ್ಸಿಕ್ಯೂಟ್ ಮಾಡು, ಇದಕ್ಕೊಂದು ಟೈಮ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು. ಹೌದು ಹೌದು ಕರೆಕ್ಟ್. ಗೊತ್ತಿಲ್ಲ, ಯಪ್ಪ ಸುಸ್ತಾಯ್ತು ಬಿಡು Yeah, ಅಂತ yeah. ಮಲಗಿದ್ರು ಸಾಕು ನಿದ್ದೆ ಬರ್ಬೇಕು. ಆ Yeah. ಥರದಲ್ಲಿ ಕೆಲಸ ಮಾಡ್ತಿರ್ತೀವಿ. ಹೌದು. ನಾವು ಹೆಂಗ್ ಬ್ಯಾಲೆನ್ಸ್ ಮಾಡೋದೇನ್ರು? ಆವಾಗ್ಲೇನೆ ಇದು ಬೇಕಾಗುತ್ತೆ ಅಂತ ನನ್ಗನ್ಸುತ್ತೆ. ಈಗ ಯೋಗಾಭ್ಯಾಸ ಅಥವಾ ನಿಮ್ದು ಏನೇ ಆಗಿರ್ಬೋದು, ನಾನು ಯೋಗ ಮಾಡಿದ್ರೆ ಒಳ್ಳೇದು, ಬಟ್ ಅದೇ ಮಾಡಿ ಕೆಲವರಿಗೆ ಅದು ಸೆಟ್ ಆಗಲ್ಲ ಫಾರ್ ವಾಟ್ ಎವರ್ ರೀಸನ್. ಎಕ್ಸಾಂಪಲ್, ನಿಮ್ ಮುಂದೆ ಕೂತಿರೋಂಗೆ ಅದೇ ಸೆಟ್ ಆಗ್ತಿಲ್ಲ, ಓಕೆ, ಬಟ್ ಯೋಗ ಗುಡ್, ಯೋಗದ ಬಗ್ಗೆ ಮಾತಾಡ್ತಿರ್ತೀವಿ. ನಮ್ಮ ಹತ್ರ ಹೌದು. ತುಂಬಾ ಜನ ಇರ್ಬೋದು, ಇಲ್ಲ Yes. ಅಂತಲ್ಲ, ಏನಂದ್ರೆ ಎಕ್ಸಾಕ್ಟ್ಲಿ. ಬಟ್ ನಾನು ಸ್ಪೋರ್ಟ್ಸ್ ಅಲ್ಲಿ ಇರ್ತೀನಿ, ಆದ್ರೆ ಯೋಗ ಮಾಡು ಅಂದ್ರೆ ಹೆಂಗದು ಅಂತ ಅನ್ಸ್ಬಿಡುತ್ತೆ. ಕರೆಕ್ಟ್. ಸೊ ಈಗ ಈಗ ನಾನು ಹೇಗೆ ಈ ಬೇರೆ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆನೂ ಒಲವು ತೋರಿಸಿದೀನಿ, ಈಗ ಹಾಗೇನೋ ನೀವೂ ಮಾಡ್ಬೇಕಾಗತ್ತೆ ಅಂತ ನನ್ಗನ್ಸುತ್ತೆ. ಯಾಕೆ ಅಂದ್ರೆ Please. ನೀವು ಸ್ಟ್ರೆಂತ್ ಮಾಡ್ತಾ ಇರ್ತೀರಾ, ಹೌದು. ಫ್ಲೆಕ್ಸಿಬಿಲಿಟಿ ಕಮ್ಮಿ ಮಾಡುತ್ತೆ. ಯು ನೀಡ್ ಟು ಸ್ಟ್ರೆಚ್. ನೀವು ಸ್ಟ್ರೆಚ್ ಮಾಡ್ತಿರಲ್ಲ, ಹೌದು. ಸ್ಟ್ರೆಂತ್ ಟ್ರೈನಿಂಗ್ Correct. ಆದ್ಮೇಲೆ ಟುವರ್ಡ್ಸ್ ಬಿಗಿನಿಂಗ್ ಅಲ್ಲಿ ನೀವು ಸ್ಟ್ರೆಚ್ ಮಾಡ್ತೀರಾ, Warm up ಮಾಡ್ತೀವಿ. ವಾರ್ಮ್ ಅಪ್ ಮಾಡ್ತೀರಾ. ಆಮೇಲೆ ಆ ಪೇನ್ ಕಮ್ಮಿ ಆಗ್ಬೇಕು ಅಂದ್ರೆ ಸ್ಟ್ರೆಚಸ್ ಹೇಳ್ಕೊಡ್ತಾರೆ ನಿಮ್ ಟ್ರೈನರ್. ಮುಗಿದ ಮೇಲೂ ಮಾಡ್ತೀವಿ. ಎಕ್ಸಾಕ್ಟ್ಲಿ. Correct. ಸೊ ಯೋಗ ಇಸ್ ನಥಿಂಗ್ ಬಟ್ ದ್ಯಾಟ್. It's stretching your body, it's increasing your flexibility. So ಒಂದಿನ ಯೋಗ ಮಾಡಿ, ಇನ್ನೊಂದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಸೊ ಎಲ್ಲೂ ಆ ಟೈಟ್ನೆಸ್ ಇರಲ್ಲ, ಸ್ಟಿಫ್ನೆಸ್ ಇರಲ್ಲ, ಒಂದು ಬಾಡಿ ಫ್ಲೂಯಿಡಿಟಿ ಬರುತ್ತೆ, ಒಂಥರ ಹೋಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಅದಕ್ಕೆ. ಸೊ ಒಂದು ಇಟ್ಸ್ ಗುಡ್, ಎಲ್ಲ ಆಸ್ಪೆಕ್ಟ್ ಇಂದನೂ ನಿಮ್ ಬಾಡಿ ಟ್ರೈನ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಅಂತ ಈ ನನಗೆ. ಡೆಸ್ಕ್ಟಾಪ್ ಮೇಲೆ ಮುಂದೆ ಕೂತು ಕೂಡ ನಾವು ಯೋಗ ಮಾಡ್ಬೋದಾ? ಓ ಎಸ್, ವೈ ನಾಟ್? ಹೆಂಗೆ? ನೋಡಿ ದಿಸ್ ಒನ್, ಪರಿವೃತ ಓ, ಏನದು? ತ್ರಿಕೋಣ ಪರಿವೃತ. ಯಾ, ಹಾ. I mean this is twisted posture. ಹಿಂಗೆ ತಿರುಗೋದಾ? Yeah, ಹಾ. just turn ಹಾ, okay. ಹಿಂಗೆ. ಸೊ ನನಗೆ ಕ್ಲಕ್ ಅಂತ ನೋಡಿ, that is releasing. ಮತ್ತೆ ಈ- ಮತ್ತೆ ಈ Yeah, ಕಡೆ? the opposite side also. ಇದಕ್ಕೇನಂತಾರೆ? Yeah, same opposite side. ಹಾ, ಓಕೆ. Yeah. ಆಮೇಲೆ ಪಿಜನ್ ಪೋಸ್ ಅಂತ ಒಂದಿದೆ. ಪಿಜನ್ ಪೋಸ್. ಹಾ, ಈಗ ಕಾಲ್ ಹಿಂಗ್ ಇಟ್ಕೊಂಡು ಫಾರ್ವರ್ಡ್ ಬೆಂಡಿಂಗ್ ಮಾಡ್ಬೇಕು. ಓ, ಹಿಂಗ್ ಹಿಂಗ್ ಯಾ, ಬರ್ಬೋದಾ? ಆವಾಗ ನಿಮ್ದು ಸಯಾಟಿಕ್ ನರ್ವ್ಸ್ ಗೆಲ್ಲ ಅದು ಹೆಲ್ಪ್ ಮಾಡುತ್ತೆ. ಸೊ ಡೆಸ್ಕ್ಟಾಪ್ ಮೇಲೆ ಡೆಸ್ಕ್ಟಾಪ್ ಯೋಗ ಅಂತಾನೆ ಇದೆ, ಅದ್ರದ್ದೇ ಒಂದು ಸ್ಪೆಷಾಲಿಟಿ ಅಂತ ಇದೆ. Okay. ಸೊ ಅದನ್ನು ಮಾಡ್ಬೋದು, ಬಟ್ ಏನೋ ಮಾಡದೆ ಕೂರೋದಕ್ಕಿಂತ ಇದು ಬೆಟರ್ ಅಂತ ನನ್ಗನ್ಸುತ್ತೆ. ಬಟ್ ಡೆಡಿಕೇಟೆಡ್ ಟೈಮ್ ಕೊಟ್ರೆ ಬೆಟರು, ಅದಕ್ಕೋಸ್ಕರ ಅಂತ. ನನ್ಗಿನ್ನೇನು ಒಂದು ಅನುಭವ ಆಗಿದೆ ಅಂದ್ರೆ, ನೀವು ಡಿಸಿಪ್ಲಿನ್ಡ್ ಆಗಿ ಒಂದಿಷ್ಟು ಟೈಮ್ ಅಂತ ಸೆಟ್ ಮಾಡ್ಬಿಟ್ರೆ ಇಟ್ ವಿಲ್ ಟೇಕ್ ಕೇರ್ ಆಫ್ ದ ರೆಸ್ಟ್ ಆಫ್ ಯುವರ್ ಡೇ. ಯು ಪ್ರಾಬ್ಲಿ ವಿಲ್ ನಾಟ್ ನೀಡ್ 10 hours, ಯು ಪ್ರಾಬ್ಲಿ ವಿಲ್ ಬಿ ಸೋ ಎಫಿಷಿಯಂಟ್ ಅಂಡ್ ಪ್ರೊಡಕ್ಟಿವ್. ನಿಮ್ಗೆ ಬರೀ 8 hours ಸಾಕು ಅನ್ಸುತ್ತೆ. 8 hours ಅಲ್ಲಿ ನೀವು ಮುಗಿಸ್ಬಿಡ್ತೀರಾ ನಿಮ್ ಕೆಲಸ ಅಂತ. ಯಾಕಂದ್ರೆ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಲ್ತಿರ್ತೀರ. ಹಾಗಾಗಿ ಈಗ ನಾನು ಹೇಳ್ದೆ, ಈಗ ಟೀ ಕುಡಿಯೋದನ್ನು ಅಷ್ಟೇ, ನಾವು ಇದು ಏನು ಕಾರ್ಡಮಮ್ ಇದೆ, ಏನು ಶುಂಠಿ ಇದೆ, ಆ ಥರ ಎಲ್ಲ ನಾವು ಅದ್ರ ಬಗ್ಗೆ ಏನು ಮಾತಾಡಿದ್ವಿ. ಹೆಂಗ್ ಗೊತ್ತಾಯ್ತು? ಟೇಸ್ಟ್ ಬಗ್ಗೆ ನಮ್ಗೆ ಅರಿವು ಮೂಡಿಸ್ತು. ಸೊ ವಿ ವರ್ ಮೈಂಡ್ಫುಲ್ ಆಫ್ ದ ಟೇಸ್ಟ್. ಸೊ ಹಾಗಾಗಿ ಈ ತರ ನೀವು ಪ್ರತಿಯೊಂದು ಏನೇನ್ ಮಾಡ್ತೀವೋ ಅದ್ರ ಬಗ್ಗೆ ಮೈಂಡ್ಫುಲ್ ಆಗಿದ್ರೆ ಐ ಥಿಂಕ್ ದಟ್ ಇಟ್ ಸೆಲ್ಫ್ ಇಸ್ ಯೋಗ. ಓಕೆ. ಯಾ, ತುಂಬಾ ಎಫೆಕ್ಟಿವ್ ಆಗಿ ಯೋಗ ನಮ್ಮ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ಯಾವ ಟೈಮ್ ನಲ್ಲಿ ಯೋಗ ಮಾಡಬೇಕು? ಬೆಸ್ಟ್ ಅಂದ್ರೆ ಮಾರ್ನಿಂಗ್, ಹೊಟ್ಟೆ ಖಾಲಿ ಇರಬೇಕು ಯೋಗ ಮಾಡುವಾಗ. ಒಂದು 4 hours ಆದ್ರೂ ಆಗಿರ್ಬೇಕು. ಸೊ ಹಾಗಾಗಿ ಹೊಟ್ಟೆ ಖಾಲಿ ಇರಬೇಕು. ಬೆಳಗಿನ ಜಾವ ಒಂಥರ ಅದು ಏನು ಪರಿಶುದ್ಧ ವಾತಾವರಣ, ನಿಮ್ಗೇನು ಡಿಸ್ಟರ್ಬೆನ್ಸ್ ಇರಲ್ಲ, ನೀವು ಮಲ್ಗಿರ್ತೀರಾ, ಎದ್ದಿರ್ತೀರಾ. ಸೊ ಅವಾಗ ಏನು ಸ್ಟ್ರೆಸ್ಸು ಕೂಡ ಇರಲ್ಲ. ಆ ಒಂದು ಟೈಮಲ್ಲಿ ನೀವು ಮಾಡಿದಾಗ ನಿಮ್ಗೆ ಅದ್ರದ್ದು ಬೆನಿಫಿಟ್ ಜಾಸ್ತಿ ಗೊತ್ತಾಗುತ್ತೆ. ಸೊ ಬೆಳಗಿನ ಜಾವ ಮಾಡಿದ್ರೆ ಬೆಟರ್. ಈ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಆಗಲ್ಲ ಅಂತವ್ರು ಸಂಜೆನೂ ಮಾಡ್ಬೋದು. realistic ಅಲ್ಲ, ಕರೆಕ್ಟ್, ಅವ್ರಿಗೂ help ಆಗುತ್ತೆ. ಹೌದು. ಈಗ ಮಧ್ಯಾಹ್ನ ಮಾಡ್ಬೋದು, ಸಂಜೆ ಮಾಡ್ಬೋದಾ? ಎನಿ ಟೈಮ್ ನೀವು ಹೊಟ್ಟೆ ಖಾಲಿ ಇರ್ಬೇಕು. ಅಟ್ಲೀಸ್ಟ್ ಒಂದು 2-3 hours ಆದ್ರೂ ಮಿನಿಮಮ್ ಏನು ತಿಂದಿರಬಾರ್ದು. ಆ ಗ್ಯಾಪ್ ಅಲ್ಲಿ. ಸೊ ಆವಾಗ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇನ್ವರ್ಟೆಡ್ ಪಾಸ್ಚರ್ಸ್ ಎಲ್ಲ ಇರುತ್ತೆ ಯೋಗದಲ್ಲಿ, ಫಾರ್ವರ್ಡ್ ಬೆಂಡಿಂಗ್ ಇರುತ್ತೆ. ಸೊ ಅದಕ್ಕಿಂತ ಹಾನಿ ಆಗ್ಬಾರ್ದಲ್ಲ, ಉಪಯೋಗ ಇರ್ಬೇಕು. ಬೇಸಿಕ್ ಆಗಿ ಫಸ್ಟ್ ಮಾಡ್ಕೋಬಹುದಾ? ಹೇಗದು ಯಾವ್ದು ಯೋಗದಲ್ಲಿ? ಹಾ, ನಮಗ್ ನಾವೇ ಮಾಡ್ಕೋಬಹುದಾ ಅಥವಾ ಎಲ್ಲಾರು ಒಂದ್ ಕಡೆ ಟೀಚಿಂಗ್ ಹೋಗ್ಬೇಕಾ? ನೀವು ಕಲಿಯೋ ತನಕ ನೀವೇ ಮಾಡ್ತಾ ಐ ಮೀನ್ ಯಾರಾದ್ರೂ ಒಬ್ರು ಟ್ರೈನರ್ ಇದ್ರೆ ಬೆಟರು. ಅದಾದ್ಮೇಲೆ ಯು ವಿಲ್ ನೋ, ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ ಪಾಸ್ಚರ್ ಯಾವ್ದು ರೀತಿ ಇದೆ, ಕರೆಕ್ಟ್ ಮಾಡ್ತಾರೆ ಎಲ್ಲ. ಸೊ ಇನ್ನೊಂದು ಏನಪ್ಪಾ ಆಗುತ್ತೆ ಅಂದ್ರೆ, ಒಂದು ಟ್ರೈನರ್ ಇದ್ರೆ ನಿಮ್ಗೆ ಈಸಿ ಅದು. ದಟ್ಸ್ ವಾಟ್ ಐ ಹ್ಯಾವ್ ಸೀನ್. ಒಬ್ರು ಟ್ರೈನರ್ ಇದ್ರೆ ಕಾನ್ಸ್ಟೆಂಟ್ ಆಗಿ ಹೇಳಿ, ನಿಮ್ ತಲೆ ಬೇರೆ ಕಡೆ ಹೋದ್ರು ಅವ್ರು ವಾಪಸ್ ತರ್ತಾರೆ, ಗೊತ್ತಾಗ್ಬಿಡುತ್ತೆ ಟ್ರೈನರ್ಗೆ. ಇವರು ಮೈಂಡ್ಲೆಸ್ ಆಗಿ ಮಾಡ್ತಾ ಇದಾರೆ, ಯುನೋ ಇನ್ಹೇಲ್, ಕೈ ಎತ್ತಿ ಅದು ಇದು ಅಂತ ಎಲ್ಲ. ದೇ ವಿಲ್ ನೋ. ಆಸ್ ಅನ್ ಇನ್ಸ್ಟ್ರಕ್ಟರ್ ಐ ಹ್ಯಾವ್ ನೋನ್. ಸೊ ಹಾಗಾಗಿ
ಒಂದು ಟ್ರೈನರ್ ಇದ್ರೆ ಹೆಲ್ಪ್ಫುಲ್, ಬಟ್ ಡೆಫಿನೆಟ್ಲಿ ಯೋಗ ಮಾಡಕ್ಕೆ ಸೆಲ್ಫ್ ಮೋಟಿವೇಶನ್. ಯಾವ ಏಜ್ ಗ್ರೂಪ್ ನಿಮ್ ಪ್ರಕಾರ ಈಗ ಈ ಯೋಗದ ಬಗ್ಗೆ ಬಹಳ ಒಲವು ಇಟ್ಕೊಂಡ್ರವ್ರು? ಆಕ್ಚುಲಿ ಈಗ ಇಲ್ಲ, ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ತಾ ಇದ್ದಾರೆ. ಈಗ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ ಎಸ್ಪೆಷಲಿ ಆ ಒಂದು ಯಾವಾಗ ನಮಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಶುರು ಮಾಡಿದೀವೋ ಅವಾಗಿನ ಸ್ಕೂಲ್ಸಲ್ಲೆಲ್ಲ ತುಂಬಾನೇ ಮಾಡ್ತಾ ಇದ್ದಾರೆ. ಸೊ ಸ್ಕೂಲ್ಸಲ್ಲಿ ಮ್ಯಾಂಡೇಟ್ರಿ ಯೋಗ ಇರೋದನ್ನು ನೋಡಿದ್ದೀನಿ ಕೆಲವು ಸ್ಕೂಲ್ಸಲ್ಲಿ. ಆಮೇಲೆ ಇದು ಏನೋ ವಯಸ್ಸಾದವರಿಗೆ ಸಿಂಪಲ್ ಎಕ್ಸಸೈಸಸ್ ಅಲ್ಲ, ಸೊ ಅವರಿಗೆ ಪ್ರಾಬಬ್ಲಿ ಜಿಮ್ಗೆ ಹೋಗೋಕ್ಕಾಗಲ್ಲ, ಕೆಲವರಿಗೆಲ್ಲ ವೇಟ್ ಲಿಫ್ಟ್ ಮಾಡೋಕ್ಕಾಗಲ್ಲ, ಸೊ ಯೋಗ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಏಜ್ ಗ್ರೂಪ್ಗೂ ಯೋಗ ಹೆಲ್ಪ್ ಆಗುತ್ತೆ ಅಂತ ನಾನು ಸಾಮಾನ್ಯವಾಗಿ ನಾವು ಮಾತಾಡೋದು, ನೀವು ಮೈಂಡ್ ತುಂಬಾ ಸ್ಟ್ರಾಂಗ್ ಇದ್ರೆ ನೀವು ಎಲ್ಲವನ್ನೂ ಎದುರಿಸಬಹುದು, ಏನೇ ಕಷ್ಟ ಬಂದ್ರು ಅಂತ. ಐ ಥಿಂಕ್ ಯೋಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಮಾಡುತ್ತೆ. ಖಂಡಿತ, ಯಾಕಂದ್ರೆ ಈಗ ಬ್ಯಾಲೆನ್ಸಿಂಗ್ ಪಾಸ್ಚರ್ಸ್ ಎಲ್ಲ ಇರುತ್ತೆ ನೋಡಿ, ಅದಕ್ಕೆ ಏಕಾಗ್ರತೆ ಬೇಕಾಗುತ್ತೆ. ಒಂದು ಕಡೆ ಒಂದು ಪಾಯಿಂಟ್ ನ ನೋಡ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಅದನ್ನೇ ಹೇಳ್ತೀವಿ ಕೂಡ. ಈಗ ಒಬ್ರು ನಿಂತ್ಕೊಂಡಾಗ ಫುಲ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಸೊ ಅವಾಗ ಹೇಳ್ತೀವಿ ಒಂದು ಪಾಯಿಂಟ್ ಅನ್ನು ನೋಡ್ಬಿಟ್ಟು ಅಲ್ಲೇ ಫೋಕಸ್ ಮಾಡ್ಬಿಟ್ಟು ನಿಂತ್ಕೊಳ್ಳಿ. ನೀವು ಅಷ್ಟೇ ಟ್ರೈ ಮಾಡಿ ಹರೀಶ್ ಅವ್ರೆ. ವೆನ್ ಯು ಆರ್ ಡೂಯಿಂಗ್ ತಾಡಾಸನ, ಯಾವ್ದಾದ್ರು ತ್ರಿಕೋಣಾಸನ, ವಿಚ್ ಎವರ್, ಯಾವುದು ನಿಮ್ಗೆ ನಾಟ್ ಬಿ ಬ್ಯಾಲೆನ್ಸಿಂಗ್ ಪಾಸ್ಚರ್ ಇಟ್ ಸೆಲ್ಫ್. ನಿಮ್ಗೆ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ನೀವು ಫೋಕಸ್ ಮಾಡ್ತಾ ನೋಡಿದ್ರೆ ಬ್ಯಾಲೆನ್ಸ್ ಬರುತ್ತೆ, ಆ ಸ್ಟೆಬಿಲಿಟಿ ಬರುತ್ತೆ. ಸೊ ಈ ತರ ಚಿಕ್ಕ ಚಿಕ್ಕ ಅಂಶಗಳು, ಅದನ್ನೇ ನೀವು ಪ್ರೊಫೆಷನಲ್ಲೂ ಹಾಕೊಂಡ್ರೆ ಒನ್ ಟಾಸ್ಕ್ ಅಟ್ ಅ ಟೈಮ್ ಮಾಡಿದ್ರೆ ಬೇಗ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಾವು ಏನು ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಿ ಅಂತ ಹೇಳಿ ಎಲ್ಲಾನು ಒಟ್ಟಿಗೆ ಶುರು ಮಾಡ್ಕೊಂಡು ನಾವು ಮಾಡೋದ್ರಿಂದ ಯಾವುದಕ್ಕೂ ಒಂದು ಜಸ್ಟಿಸ್ ಕೊಡೋಕ್ಕಾಗಲ್ಲ. ಸೊ ಹಾಗೆ ಒಂದಾದ್ಮೇಲೆ ಒಂದು ಜಸ್ಟ್ ಹ್ಯಾವ್ ಯುವರ್ ಫೋಕಸ್, ಬೇಸಿಕಲಿ ಫೋಕಸ್ಡ್ ಆಗಿ ಕೆಲಸ ಮಾಡಿದ್ರೆ ಯು ವಿಲ್ ಫಿನಿಶ್ ಯುವರ್ ಟಾಸ್ಕ್. ಇಂಥವ್ರು ಏಜ್ ಗ್ರೂಪ್ ಅವರು ಅಥವಾ ಇಂಥದ್ರಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಇಂಥ ಆಸನ ಮಾಡಬಾರ್ದು ಅಂತಾನೂ ಇದೆಯಾ? ಹಂಗೂ ಇದೆ, ಡಿಪೆಂಡ್ಸ್ ಆನ್ ಯಾರು, ಏಜ್ ಏನು, ಯಾವ ರೀತಿ ಅವರಿಗೆ ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ನೋಡಿ ಆಸನಗಳನ್ನೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾರೋ ಗರ್ಭಿಣಿಯರು ಅವ್ರು ಇಂಥ ಆಸನಗಳನ್ನ ಮಾಡಬಾರ್ದು ಅಂತಾನೂ ಇದೆಯಾ? ಖಂಡಿತ, ಕೆಲವು ಅದೇ ಅಗೇನ್ ಅವ್ರು ಯಾವ ಒಂದು ಸ್ಟೇಜ್ ಅಲ್ಲಿ ಇದ್ದಾರೆ ಅದ್ರ ಮೇಲೂ ಹೋಗುತ್ತೆ. ಕೆಲವೊಂದು ಆಸನಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಲ್ಲ, ಆಮೇಲೆ ನೀವು ಇದನ್ನ ಮಾಡಿ ಅಂತಾನು ಹೇಳ್ತಾರೆ. ಸೊ ಆ ರೀತಿ ಬೇರೆ ಬೇರೆ ಆಸನಗಳೆಲ್ಲ ಇದೆ. ಇಟ್ಸ್ ಗುಡ್. ಹೌದು, ಒಂಥರ ಎಸ್ಪೆಷಲಿ ಗರ್ಭಿಣಿಯರಿಗೆ ಯೋಗ ತುಂಬಾನೇ ಹೆಲ್ಪ್ ಆಗುತ್ತೆ. ಮೈಂಡ್ ಅನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ, ಹೌದು, ನಮ್ಮ ದೇಹವನ್ನ ಹುರಿಗೊಳಿಸ್ಕೊಳ್ಳೋದಕ್ಕೆ, ಮತ್ತೆ ಸದಾ ಆಕ್ಟಿವ್ ಆಗಿರೋದಕ್ಕೆ, ಎನರ್ಜಿ ತುಂಬಿರೋದಕ್ಕೆ, ಮತ್ತು ಬದುಕಿನ ಒಂದು ಯಶಸ್ಸಿಗೆ ಯೋಗ ಎಷ್ಟು ಮಟ್ಟಕ್ಕೆ ಸಾಥ್ ಕೊಡುತ್ತಲ್ಲ. ಖಂಡಿತ, ಯಾಕಂದ್ರೆ ಯೋಗ ಅಂದ್ರೆ ಬರೀ ಆಸನಗಳಲ್ಲ, ಪ್ರಾಣಾಯಾಮ, ಬ್ರೆತ್ ವರ್ಕ್. ಈಗ ಯೋಗದ ಬಗ್ಗೆ ಹೇಳ್ತಾ ಹೋದ್ರೆ ಇಲ್ಲ, ಜನಕ್ಕೆ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ, ರಾಧಿಕಾನವರೇ ಗ್ಲಾಮರಸ್ ಆಗಿ ನೋಡಿದೀವಿ, ಗ್ಲಾಮರಸ್ ಆಗಿ ಗೊತ್ತಾಗ್ಬೇಕಲ್ಲ. ಈ ಗ್ಲಾಮರ್ ಇಂದ ಇರೋ ಗ್ರಾಮರ್ ಏನು ಅಂದ್ರೆ, ಬಿಯಾಂಡ್ ಈ ಆಕ್ಟಿಂಗು ಮಾಡೆಲಿಂಗ್ ಗಿಂತ ಅವರು ಚಿಕ್ಕ ವಯಸ್ಸಿಂದ ಕಾಪಾಡ್ಕೊಂಡು ಬಂದಿರುವ ಮತ್ತು ಇದುವರೆಗೂ ಯಾವತ್ತೂ ಯೋಗ ಮಾಡದೇ ಇಲ್ಲದೆ ಇರೋ ದಿನಗಳು ಇಲ್ಲದೆ ಇರೋದ್ರಿಂದ ಯು ಆರ್ ಇಂಟು ಯೋಗ. ಲೆಟ್ ಪೀಪಲ್ ನೋ ದಿಸ್. ನೀವು ಅದ್ರ ಬಗ್ಗೆ ಓದ್ಕೊಂಡು ಅದ್ರ ಬಗ್ಗೆ ಸರ್ಟಿಫಿಕೇಟ್ ತಗೊಂಡು ಇನ್ನೊಬ್ರು ಟೀಚ್ ಮಾಡ್ತಿದ್ದೀರಿ ಅಂದ್ರೆ ಕ್ವಾಲಿಫೈಡ್ ಯೋಗ ಇನ್ಸ್ಟ್ರಕ್ಟರ್. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಸೊ ಹಾಗಾಗಿ ನಿಮ್ ಸಿನಿಮಾ ನೋಡಿದೀವಿ, ನಿಮ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನ ನಾನೇ ಎಷ್ಟೊಂದು ಬೇರೆ ಬೇರೆ ಕಡೆ ಬೇರೆ ಬೇರೆ ಚಾನಲ್ ಕೂತಾಗ ಮಾತಾಡಿದೀನಿ. ಆದ್ರೆ ಇದು ಜನಕ್ಕೆ ಗೊತ್ತಾಗ್ಬೇಕು ಅಂತ, ಪೀಪಲ್ ನೋ ದಿಸ್. ನೋಡಿ ಒಂದಷ್ಟು ಜನಕ್ಕೆ ಅದು ಉಪಯೋಗ ಬರಬೇಕು ಅಂತ. ಯಾರೋ ಆಕ್ಟರ್ಸ್ ಗಳಿರ್ತಾರೆ, ಹೆಣ್ಮಕ್ಳು ಹೀರೋಯಿನ್ ಆಗ್ಬೇಕು ಅಂತಾರೆ, ಆದ್ರೆ ಅವ್ರಿಗೆಲ್ಲ ಇದೆಲ್ಲ ಬೇಕಾ? ಇಂಪಾರ್ಟೆಂಟಾ? ಏನಂದ್ರೆ ಯಾರ್ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೆ. ನಾನು ಇದೇ ಮಾಡಿ ಅದೇ ಮಾಡಿ ಅಂತ ಹೇಳಲ್ಲ, ಎಲ್ಲ ಮಾಡಿ, ಎಲ್ಲ ಟ್ರೈ ಮಾಡಿ. ನನ್ಗಿದು ವರ್ಕ್ ಆಗಲ್ಲ ಅಂತ ಕಡೆಗಣಿಸೋದು ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನನಗೆ ಈ ಮುಂಚೆ ನಾನು ಹೇಳ್ತಾ ಇದ್ದೆ, ನಾನು ಜಿಮ್ಗೆ ಹೋಗಿಲ್ಲ, ನಾನು ಬರೀ ಯೋಗ ಮಾಡೋದು ಅಂತ. ಬಟ್ ಈಗ ಐ ಆಮ್ ಸೀಯಿಂಗ್ ವರ್ತ್ ಇನ್ ಲಿಫ್ಟಿಂಗ್ ವೇಟ್ಸ್. ನನ್ ಬೇಕು, ಅದನ್ನು ಈಗ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಸಲ್ ಸ್ಟ್ರಾಂಗ್ ಇರಬೇಕು, ಜಾಯಿಂಟ್ಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದು ಅಂತ. ಸೊ ಹಾಗಾಗಿ ಅದ್ರದ್ದು ನನ್ಗೆ ಪ್ರಯೋಜನಗಳು ಗೊತ್ತು. ಹಾಗಾಗಿ ನಾನೀಗ ಹೇಳ್ತೀನಿ, ಎರಡನ್ನೂ ಮಾಡಿ, ಯಾವ್ದನ್ನು ಬಿಟ್ಕೊಡ್ಬೇಡಿ. ಬರೀ ಜಿಮ್ ಮಾಡಿದ್ರೆ ಬಾಡಿ ಸ್ಟಿಫ್ ಆಗ್ಬಿಡುತ್ತೆ. ಹೌದು, ಸ್ಟಿಫ್ ಆಗುತ್ತೆ. ಯೋಗ ಮಾಡಿದಾಗ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಸೊ ಒಂದು ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ ಲೈಫ್ ಅಲ್ಲಿ. ಸೊ ದಟ್ ಇಸ್ ವಾಟ್ ಇಸ್ ಲೈಫ್ ಅಲ್ವಾ, ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ. ದಟ್ಸ್ ವಾಟ್ ಈಗ ನನ್ಗೆ ಈಗ ವಿಸ್ಡಮ್ ನನ್ಗದು, ಒಳ್ಳೆ ಬ್ಯಾಲೆನ್ಸ್ ಇರಬೇಕು ಅಂತ. ವಿಸ್ಡಮ್. ಇಷ್ಟೆಲ್ಲದರ ನಡುವೆ ನನ್ನ ಕುತೂಹಲದ ಪ್ರಶ್ನೆ, ಈಗ ನೀವು ಯೋಗ ಇನ್ಸ್ಟ್ರಕ್ಟರ್, ಅಫ್ಕೋರ್ಸ್ ಯೋಗ ಮಾಡ್ತೀರಾ, ಒಂದಷ್ಟು ಯೋಗ ಕಾರ್ಯಕ್ರಮಕ್ಕೂ ಹೋಗಿದ್ದೀರಾ, ನಮ್ಗೆ ಗೊತ್ತಿದೆ ಅದು. ಯಾವ್ದಾದ್ರು ಸ್ಕ್ರಿಪ್ಟ್ ಬಂತಾ, ಮೇಡಮ್ ನೀವು ಈ ಸಿನಿಮಾದಲ್ಲಿ ಹೀರೋಯಿನ್ ಯೋಗ ಇನ್ಸ್ಟ್ರಕ್ಟರ್
ಅಥವಾ ಯೋಗ ಎಕ್ಸ್ಪರ್ಟ್ ಇದ್ರಿ ನೀವು ಅಂತ ಯಾವ್ದೋ ಸ್ಕ್ರಿಪ್ಟ್ ಫಸ್ಟ್ ಅಲ್ಲೇ ಅನುಭವ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಆಮೇಲೆ ಫುಲ್ ಫ್ಲೆಡ್ಜ್ ಆಗಿ ನಿಮ್ ಓರಿಯೆಂಟೆಡ್ ಮಾಡಬೇಕು ಆ ಥರದ್ದು ಏನಾದ್ರು ಅಂದ್ರೆ ಫಿಮೇಲ್ ಓರಿಯೆಂಟೆಡ್ ಯೋಗ ಈ ಥರದ್ದೆಲ್ಲ ಇಲ್ಲ ಇಲ್ಲ ಬಂದಿಲ್ಲ. ನೋಡೋಕೋದ್ರೆ ಫಿಮೇಲ್ ಲೀಡ್ ಯಾವ್ದಾದ್ರು ಬಂತ ಹೋಗ್ಲಿ ಅಂದ್ರೆ ನೀವೇ ಕಾಣಿಸ್ಕೊಳ್ಳೋದು ನೀವೇ ಇದ್ ಮಾಡೋದು ಆ ಥರದ್ದು ಯಾವ್ದಾದ್ರು? ಖಂಡಿತ. ಅಂದ್ರೆ ನಾನು ಸುಮಾರು ಮಾಡಿದೀನಿ. ಹೊಟ್ಟೆಗಾಗಿ ಗಿಣು ಹೊಟ್ಟೆಗಾಗಿ, ಕಾಫಿ ತೋಟ, ಕಾಫಿ ತೋಟ ಚೆನ್ನಾಗಿತ್ತು. ಯಾ ಐ ಮೀನ್ ಎವ್ರಿಥಿಂಗ್. ಓನ್ಲಿ ಯೂಟರ್ನ್ ವಾಸ್ ಜಸ್ಟ್ ಒನ್. ಇದು ನಾನು ಮಾಡಿರೋ ಎಲ್ಲ ಬೇರೆ ಎಲ್ಲದರಲ್ಲೂ ಲೀಡ್ ಆಗೇ So ಹಾಗಾಗಿ ನೀವು ಹುಡುಕ್ತೀರಾ ಹಂಗಾರೆ ಅದನ್ನ ಅಂದ್ರೆ ವಿಮೆನ್ ಸೆಂಟ್ರಿಕ್ ಆಗಿರ್ಬೇಕು. ಖಂಡಿತ. ಅಂದ್ರೆ ಅವ್ರ ಪಾತ್ರ ಸ್ಟ್ರಾಂಗ್ ಆಗಿರ್ಬೇಕು, ಏನಾದ್ರೂ ಹೇಳಬೇಕು, ಈ ಪಾತ್ರದಿಂದ ಜನರಿಗೆ ಏನಾದ್ರೂ ಗೊತ್ತಾಗ್ಬೇಕು. ಸೊ ಒಂದು ಸ್ಟೇಟ್ಮೆಂಟ್ ಮಾಡಬೇಕು, ಒಂದು ಮೆಸೇಜ್ ಕೊಡಬೇಕು. ಸೊ ಅದು ಖಂಡಿತ ಇದ್ದೇ ಇದೆ ನನಗೆ ಪ್ರತಿಯೊಂದು ಪಾತ್ರದಲ್ಲೂ. ಏನ್ ಇನ್ಸ್ಪಿರೇಷನ್ ಇನ್ ಯಾವಾಗ್ಲೂ ಸ್ಪಾರ್ಕ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ನಿಮ್ಮ ಮೈಂಡ್ ಅಲ್ಲಿ? ಯಾವುದಕ್ಕೆ ಅಂತ ನಿಮ್ಮ ಆಕ್ಟಿವಿಟೀಸ್ಗೆ ಒಂದು ಪಾತ್ರ ಒಪ್ಕೋಬೇಕಾದ್ರೆ, ಸ್ಪೆಷಲ್ ಒಂದು ಪಾತ್ರ ಒಪ್ಕೋಬೇಕಾದ್ರೆ ಐ ಥಿಂಕ್ ನಾನು ಮಾಡದೇ ಇರೋ ಒಂದು ಪಾತ್ರ ಬಂದಾಗ ನನ್ಗೊಂಥರ ಇದು ಮಾಡ್ಬೇಕಪ್ಪ ಅಂತ ಅನ್ಸುತ್ತೆ. ಈಗ ರೀಸೆಂಟ್ ಆಗಿ ಬಂದಿದ್ದು ಒಂದು, ಈಗ ನಾನು ಮಾಡ್ತಾ ಇರೋದು ಅದು ಫಾರ್ಮಿಂಗ್ ಬಗ್ಗೆ. ಸೊ ಏನು ನನಗೆ ಐ ಥಿಂಕ್ ಒಂಥರ ಸಿಂಕಲ್ಲೇ ಹೋಗಿದೆ. ನಾನು ಮಾಡಿರೋ ನನ್ನ ಲೈಫ್ ಈವೆಂಟ್ಸು ಮತ್ತೆ ನನ್ನ ಚಾಯ್ಸ್ ಆಫ್ ಮೂವೀಸು ಯಾವ್ದ್ಯಾವ್ದು ನನಗೆ ಬಂದಿದೆ ಒಂಥರ ಸಿಂಕಲ್ಲೇ ಹೋಗಿದೆ ಅಂತ ನನ್ಗನ್ಸುತ್ತೆ. ವ್ಯವಸಾಯದ ಬಗ್ಗೆ ಹೇಗಿದೆ ಇದು ಸ್ವಲ್ಪ ವ್ಯವಸಾಯದ ಬಗ್ಗೆ ಇದು ಬರ್ತದೆ. ಈಗ ನಾನು ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗು ತುಂಬಾನೇ ಇಂಪಾರ್ಟೆಂಟು ಆ ಒಂದು ಮೋಡಲ್ ಇದೆ ನಾನೀಗ. ಸೊ ನಾನು ಎಷ್ಟು ಪೆಸ್ಟಿಸೈಡ್ಸ್ ಕಮ್ಮಿ ಹಾಕಿ ಏನೋ ತರಕಾರಿ ಎಲ್ಲಿ ಮಾರ್ತಾರೆ ಅಲ್ಲಿಂದ ತರಬೇಕು ಅಂತ ಈಗ ನಾನು ಯೋಚನೆ ಮಾಡಕ್ ಶುರು ಮಾಡಿದ್ದೀನಿ. ಬಿಕಾಸ್ ಅಷ್ಟು ಒಂದು ಅರಿವು ಗೊತ್ತಾಗುತ್ತೆ. ನಾವು ಹರೀಶ್ ಅವ್ರ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ವಿ ಆರ್ ಅನ್ನೆಸೆಸರಿಲಿ ಟೇಕಿಂಗ್ ಸ್ಟ್ರೆಸ್ ಓವರ್ ಸ್ಮಾಲ್ ಥಿಂಗ್ಸ್ ಅನ್ಸುತ್ತೆ. ಯಾಕಂದ್ರೆ ಬೇಸಿಕ್ಸ್ ಆರ್ ನಾಟ್ ಟೇಕನ್ ಕೇರ್ ಆಫ್. ಈಗ ಅದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ನಮ್ದು ಕ್ರಾಪ್ ಎಲ್ಲಿಂದ ಬರ್ತಾ ಇದೆ, ಇಷ್ಟು ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ ಹಾಕಬೇಕು, ಅದು ಯಾಕೆ ಹಾಕಬೇಕು, ಅದೆಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನಿದೆ ಅದು ಎಲ್ಲರೂ ಮಾಡಬೇಕು. ನಮ್ಮ ಕಾಂಟ್ರಿಬ್ಯೂಷನ್ ಅದರಲ್ಲಿ ಇರಬೇಕು ಅಂತ ನನ್ಗನ್ಸುತ್ತೆ. ಪ್ರತಿಯೊಬ್ಬರು ಟೆರೆಸ್ ಫಾರ್ಮಿಂಗ್ ಆದ್ರೂ ಮಾಡಬೇಕು ಅಂತ ನನ್ಗನ್ಸುತ್ತೆ. ಈಗ ನಮ್ಮಮ್ಮ ಮಾಡ್ತಾರೆ, ಪಾಲಕ್ಕೆಲ್ಲ ಬೆಳೆಸ್ತಾರೆ, ಕೆಲಸಲ್ಲಿ ಟೊಮೆಟೊ ಚಿಕ್ಕದು, ನಾಟ್ ಟೂ ಮಚ್, ನಾಟ್ ಇದು ಅವ್ರು ಇದ್ರಲ್ಲಿ ನಮ್ಮ ಮನೆಗೆ ಆಗುವಷ್ಟು. ತುಂಬಾನು ವೆರೈಟಿ ಅಂತಿಲ್ಲ. ಅದು ಶಿ ಇಸ್ ನಾಟ್ ಮ್ಯಾಡ್ ಅಬೌಟ್ ಇಟ್. ಅವ್ರಿಗೆ ಇಷ್ಟ. ಪಾಲಕ್ ಪನೀರ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಪಾಲಕ್ ಇದೆ, ಪುದೀನ ಪಲಾವ್ ಮಾಡಬೇಕು ಅಂದ್ರೆ ಪುದೀನ ಇದೆ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಸಿಂಪಲ್ ಆಗಿರೋದು. ಸೊ ಇದನ್ನ ಮನೇಲಿ ಬೆಳೆಸ್ಕೊಂಡ್ರು ಎಷ್ಟೋ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟೆಲ್ಲ ನಡೀತಾ ಇದೆ ಅಂತ. ಈ ಟೆರೆಸ್ ಫಾರ್ಮಿಂಗ್ ಹೇಳಿದ್ರಲ್ಲ, ಎಷ್ಟು ಜಾಗ ಇರಬೇಕು? ಸೊ ಇದು ನಾನು ಪ್ರೊಫೆಷನ್ ನಂದು. ಐ ಆಮ್ ನಾಟ್ ಅ ಪ್ರೊಫೆಷನಲ್ ಅಟ್ ದಿಸ್, ಬಟ್ ಅಮ್ಮ ಅವ್ರಿಗೆ ಗೊತ್ತಿದೆ. ಅಂದ್ರೆ ಚಿಕ್ಕದಿದ್ರು ಓಕೆ. ಈಗ ಜಾಸ್ತಿ ಇರ್ಬೇಕು ಅಂತ ಏನಿಲ್ಲ, ಇಷ್ಟೇ ಇರ್ಬೇಕು ಅಷ್ಟೇ ಇರ್ಬೇಕು ಅಂತಿಲ್ಲ. ಬಟ್ ನಿಮ್ ಟೆರೆಸ್ ಇದ್ದಾಗ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅಂಡ್ ಇಟ್ ಇಸ್ ಇಂಪಾರ್ಟೆಂಟ್ ನಿಮ್ಗೆ ಅಟ್ಲೀಸ್ಟ್ ಆ ಒಂದು ಕೊತ್ತಂಬರಿ ಸೊಪ್ಪು ಪಾಲಕ್ಕು ಅದಾದ್ರೂ ನೀವು ಹೆಲ್ದಿಯಾಗಿ ನೀವು ಸೇವನೆ ಮಾಡ್ತಾ ಇರ್ತೀರಾ. ಇಲ್ಲಾಂದ್ರೆ ಅದಕ್ಕೂ ತುಂಬಾನೇ ಪೆಸ್ಟಿಸೈಡ್ಸ್ ಎಲ್ಲ ಆಗಿದೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ಎಷ್ಟು ಅರ್ನ್ ಮಾಡಿದ್ರು ನಾವು ತಿನ್ನೋದು ಹೆಲ್ದಿ ಇಲ್ಲ ಅಂದ್ರೆ ಅದು ಏನ್ ಪ್ರಯೋಜನ? ಬೆಂಗಳೂರಿನ ಹೊರವಲಯದಲ್ಲಿ ತರಕಾರಿಗಳನ್ನ ವಾಶ್ ಮಾಡಿ ತಗೊಂಡ್ಬರ್ತಾರಲ್ಲ, ಆ ವಾಶ್ ಮಾಡೋದನ್ನ ಯಾರಾದ್ರೂ ನೋಡ್ಬಿಟ್ರೆ ಲೈಫಲ್ಲಿ ತರಕಾರಿ ತಿನ್ನಲ್ಲ. ಯಾವ ನೀರಲ್ಲಿ ವಾಶ್ ಮಾಡ್ತಾರೆ ಅಂತ ನೋಡ್ಬಿಟ್ರೆ ಲೈಫಲ್ಲಿ ತರಕಾರಿ ತಿನ್ನಲ್ಲ. ನನ್ಕಿಂತ ಜಾಸ್ತಿ ನಿಮಗ್ ಗೊತ್ತಿರುತ್ತೆ ಇದ್ರ ಬಗ್ಗೆ. ಖಂಡಿತ ವಾಶ್ ಮಾಡ್ತಿದಾರ ಅಂತ ಕಾರ್ ನಿಲ್ಸ್ಬಿಟ್ಟು ಜನ ನೋಡ್ಬಿಡ್ಲಿ ಅದನ್ನ, ಮುಗಿತ್ ಕಥೆ. ಲೈಫಲ್ಲಿ ತರಕಾರಿ ತಿನ್ನಲ್ಲ ನಾವ್ ಯಾರು. ಅಂದ್ರೆ ಅವ್ರು ಹೆಂಗ್ ಬಿಲೀವ್ ಮಾಡೋದು ಅಂತ ಅರ್ಥ ಆಗಲ್ಲ ಎಷ್ಟೋ ಸಲ. ಈಗ ಆರ್ಗ್ಯಾನಿಕ್ ಅಂದ್ರೆ ನೀವು ಯಾವ್ದೋ ಆರ್ಗ್ಯಾನಿಕ್ ಕ್ಯಾರೆಟ್ ತರಿಸ್ಬೇಕು, ಬುಕ್ ಮಾಡ್ತೀವಿ ಅಷ್ಟೇ, ನಾವು ಬೆಳೆದಿದ್ ನೋಡಲ್ವೇ, ಹಿಂಗೂ ನೋಡಲ್ವೇ, ಹೆಂಗ್ ಸರ್ಟಿಫೈ ಮಾಡ್ತೀವಿ? ಈಗ ನಮ್ಗೆ ಎಜುಕೇಟ್ ಮಾಡಿ, ರಾಧಿಕಾ ನಾರಾಯಣ್ ನಮಗೆ ಎಜುಕೇಟ್ ಮಾಡಿ, ನಾವ್ ಹೇಗ್ ತರಿಸೋದು, ಎಲ್ಲಿ ತಿನ್ನೋದು, ಹೆಂಗ್ ನಂಬೋದು? ಸೊ ನಾನು ಈಗ ಸದ್ಯಕ್ಕೆ ಭೂಮಿ ಫಾರ್ಮ್ಸ್ ಅಂತ ಒಂದಿದೆ. ಅವರು ಆರ್ಗ್ಯಾನಿಕ್ ಆಗಿ ಬೆಳೆಯೋದು, ಅದೆಲ್ಲ ಸರ್ಟಿಫೈಡ್ ಎಲ್ಲಾನು. ಅದೊಂಥರ ಟೆಸ್ಟೆಡ್ ಅಲ್ಲಿ ಅವರು ಅದರದ್ದು ಸರ್ಟಿಫಿಕೇಟ್ ಕೂಡ ಹಾಕಿದ್ದಾರೆ ವೆಬ್ಸೈಟ್ ಅಲ್ಲಿ, ಭೂಮಿ ಫಾರ್ಮ್ಸ್ ಅಂತ ಹೇಳಿ. ಸೊ ನಾನೀಗ ನನ್ನ ತರಕಾರಿ ಎಲ್ಲ ನಾನು ಎಷ್ಟಾಗುತ್ತೋ ಅಷ್ಟೀಗ ಅಕಸ್ಮಾತ್ ಈಗ ಟೊಮ್ಯಾಟೊ ಇಲ್ವೇ ಇಲ್ಲ, ಆರ್ಡರ್ ಮಾಡಬೇಕು ಅಂದ್ರೆ ಮಾತ್ರ ನಾನು ಬೇರೆ ಕಡೆ ಆರ್ಡರ್ ಮಾಡ್ತೀನಿ. ಅದರ್ವೈಸ್ ನಾನು ಭೂಮಿ ಫಾರ್ಮ್ಸ್ ಇಂದನೇ ಅದಕ್ಕೆ. ಬಟ್ ಇಟ್ ಇಸ್ ನಾಟ್ ಆಸ್ ಈಸಿ. ಒಂದಿನ ಮುಂಚೆನೆ ಎಲ್ಲ ಮಾಡ್ಬೇಕು. ಎಕನಾಮಿಕಲ್ ಹೇಗೆ ಮಾಮೂಲಿ ಇರೋ ಜನ ಅದನ್ನ ಅಫೋರ್ಡ್ ಮಾಡ್ಬೋದಾ? ಇಲ್ಲ ಗುರು ನಮ್ಗೆಲ್ಲ ಇದೆಲ್ಲ ದೊಡ್ಡವ್ರಿಗೆ ಅಂತ ಯಾರು ಫೀಲ್ ಮಾಡಿದ್ರೆ ಅಂತ ಕೇಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಪ್ರಶ್ನೆನೇ ಹೌದು. ಇಟ್ಸ್ ನಾಟ್ ಅಷ್ಟು ಎಕನಾಮಿಕಲ್ ಇಲ್ಲ. ಬಟ್ ನಿಮ್ಮ ಒಂದು ಹೆಲ್ತ್ಗೋಸ್ಕರ ನೀವು ಇದನ್ನ ಮಾಡಬಹುದು ಅಂತ ನಾನು ಅನ್ಕೋತೀನಿ.
ಆಲೂಗೆಡ್ಡೆ ಕೆಜಿ ಎಷ್ಟು 20 ರೂಪಾಯಿ 15 ರೂಪಾಯಿ ಮಾಡ್ಕೊಂಡ್ ಕೊಡು ಅಂತೀವಿ ನಾವು. ಹೌದು ನೋಡಿ, ಕರೆಕ್ಟ್ ನಮ್ ಅಲ್ವಾ? ವ್ಯಾಪಾರ ಅದು, ಹಾ, ನಮ್ ಬಾರ್ಗೇನ್ ಅದು. ಹೌದು, ಸೊ ಯಾವ್ದೋ ರೇಟ್ ಜಾಸ್ತಿ ಇದ್ದಾಗ ಜನ ಏನ್ ಮಾಡ್ತಾರ ಅವಾಗ, ಬೇಡ ಬಿಡಪ್ಪ ಕರೆಕ್ಟ್ ನಮ್ಮ ಮನೆ ಹತ್ರ ಏನ್ ತರ್ತಾರೆ, ಯಾರೋ Correct. ಸಾಕಮ್ಮ ತರ್ತಾಳೆ, ಈರಮ್ಮ ತರ್ತಾಳೆ, ಕರೆಕ್ಟ್ ಮಹೇಶಣ್ಣ Correct. ತರ್ತಾನೆ, ಯಾರೋ ಹೌದು ತಗೋಬೇಕು ಅಂತ ಹೌದು, ಸುಮ್ನೆ ಲಾಜಿಕ್. ಕರೆಕ್ಟ್. ನೀವು ನಾನೀಗ ಫಸ್ಟ್ ಹೇಳಿದ್ನಲ್ಲ, ಸಾಕಷ್ಟು ಬಟ್ಟೆಗಳನ್ನ ತಗೊಳ್ತೀವಿ ನಾವು, ಪದಾರ್ಥಗಳನ್ನ ಮನೆಗೆ ಪದಾರ್ಥಗಳನ್ನ ತಗೋತೀವಿ, ಅದಕ್ಕೆ ನಾವು ಎರಡ್ ಸಲ ಯೋಚನೆನೂ ಮಾಡಲ್ಲ ನಾವು, ಶೋರೂಮ್ ಅಲ್ಲಿ ಟ್ಯಾಗ್ ನೋಡಿದ ತಕ್ಷಣ ತಗೊಂಡ್ಬಿಡ್ತೀವಿ. ಅದಕ್ಕೆ ನಾವು ಏನು ಬಾರ್ಗೇನಿಂಗು ಕೂಡ ಮಾಡಲ್ಲ. ಬಟ್ ತರಕಾರಿ ಮಾರೋರ ಹತ್ರ ನಾವು ಬಾರ್ಗೇನಿಂಗ್ ಮಾಡ್ತೀವಿ. ಅದು ಎಷ್ಟು ಸರಿ ಅವರಿಗೆ ಅಂತ. ಯಾಕಂದ್ರೆ ಫಾರ್ಮಿಂಗ್ ಇದೆಯಲ್ಲ, ಬಿಸಿಲಲ್ಲಿ ನಿಂತು ಯು ಹ್ಯಾವ್ ಟು ಬೇರ್ ದ ವೆಗ್ಯಾರೀಸ್ ಆಫ್ ನೇಚರ್. ಅದು ಮಳೆ ಆಗಿರ್ಬೋದು, ಹನಿ ಆಗಿರ್ಬೋದು, ಬಿಸಿಲಾಗಿರ್ಬೋದು, ಎಲ್ಲ ಫೇಸ್ ಮಾಡ್ಕೊಂಡು ಮಾಡಿರ್ತಾರಲ್ಲ, ಅದು ಈಸಿ ಅಲ್ಲ. ತರಕಾರಿ ಅಟ್ಲೀಸ್ಟ್ ತಗೊಳ್ಳುವಾಗ ಮಾತ್ರ ಬಾರ್ಗೇನಿಂಗ್ ಮಾಡಬಾರ್ದು ಅಂತ ನನ್ಗನ್ಸುತ್ತೆ. ಅದೊಂದು. ಆಮೇಲೆ ಇನ್ನೊಂದು, ಆರ್ಗ್ಯಾನಿಕ್ ಆಗಿ ಮಾಡೋಣ, ನಾವು ತಗೊಳ್ಳೋಣ, ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ರು. ಆಮೇಲೆ ICU ಅಲ್ಲಿ ಇರುವಾಗ ಎಕ್ಸ್ಟ್ರಾ ಫ್ಯೂ ಲ್ಯಾಕ್ಸ್ ನಾವು ಸ್ಪೆಂಡ್ ಮಾಡ್ತೀವಲ್ಲ, ಅದನ್ನ ಕಮ್ಮಿ ಮಾಡ್ಬೋದೇನೋ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ. ನೀವು ಈಗ ಮೈಂಡ್ಲೆಸ್ ಆಗಿ ಎಲ್ಲಿ ಕಮ್ಮಿ ಅದನ್ನ ತಗೊಳ್ಳೋಣ ಪರವಾಗಿಲ್ಲ ಅಂತ, ಬಟ್ ಅದಕ್ಕೆ ಅಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ, ಅಷ್ಟು ಅಡಲ್ಟ್ರೇಷನ್ ಆಗಿರುತ್ತೆ. ಅದನ್ನ ನಾವು ಕಮ್ಮಿ ಮಾಡಿ ಸಿಂಪಲ್ ಆಗಿರ್ಬೋದು ತರಕಾರಿ. ಅಷ್ಟೊಂದೇನು ನಮ್ಗೆ ಅದು ವೆರೈಟಿ ಬೇಕು ಅಂತನೂ ಇಲ್ಲದೆ ಸಿಂಪಲ್ ತರಕಾರಿ ಅದನ್ನ ತಗೊಂಡು ನಾವು ಮನೇಲೇ ಮಾಡಿ ತಿನ್ನೋದ್ರಿಂದ ಐ ಥಿಂಕ್ ಅದರಲ್ಲಿ ಜಾಸ್ತಿ ಹೆಲ್ತ್ ಇರುತ್ತೆ. ನಾವು ICU ಬಿಲ್ ಕಮ್ಮಿ ಮಾಡ್ಬೋದೇನೋ ಅಂತ.